ಈಗ ಕೊನೆಯ 3 ರಾಶಿಯ ವಾರದ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಯೋಣ. ಶಾಸ್ತ್ರಗಳೇ ತಿಳಿಸ್ಕೊಡೋದಾದ್ರೆ ಮಕರ ಕುಂಭ ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ವಾರದ ಆದಿಯಲ್ಲಿ ಅಂತಂದು ವೃತ್ತಿಯಲ್ಲಿ ಅನುಕೂಲಗಳು, ಆದರೂ ಸ್ವಲ್ಪ ತೊಡಕಿದೆ. ವ್ಯಾಪಾರದಲ್ಲಿ ತೊಡಕುಗಳು, ಸಾಲ ಶತ್ರುಗಳ ಭಯ, ಸಂಗಾತಿಯಲ್ಲಿ ಮನಸ್ತಾಪ ಬರುವ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಕಾರಣ ಕರ್ಮಾಧಿಪತಿ ಶುಕ್ರ ವೀಕಾಗೇ ಇದ್ದಾನೆ, ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಮತ್ತು ಸಪ್ತಮಾಧಿಪತಿ ಚಂದ್ರ, ಅವನ ಬಲ ಬಹಳ ಮುಖ್ಯ. ಅವನಿಲ್ದಾಗ ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಾ. ಅದು ಶತ್ರುಗಳ ವಿಚಾರದಲ್ಲಿ ಬಂಧುಗಳೇ ಶತ್ರುಗಳಾಗ್ಬಿಡೋ ಸಾಧ್ಯತೆಗಳು, ಅವರಲ್ಲಿ ಕಿರಿಕಿರಿ ಅಸಮಾಧಾನಗಳು ಇದನ್ನೆಲ್ಲ ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಅವನಿಗೆ ಪಕ್ಷದ ಬಲ ಇಲ್ಲ ಈ ಕಾರಣಕ್ಕಾಗಿ. ಆದರೆ ಗುರು ಇದೆಯೇ ಇಲ್ಲ ಅಲ್ಲಿ, ಹೀಗಾಗಿ ಅವನ ದೃಷ್ಟಿ ಇದ್ದಾಗ ಅಲ್ಲಿ ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರುರಧಿಕಮಸ್ತ್ಯ ಅಖಿಲ ಗ್ರಹೇಭ್ಯ ಅಂತ ಇದೆಯಲ್ಲ, ಅದು ಒಂದು ಮಾತು. ಹೀಗಾಗಿ ಅದರ ಬಲದ ಮೇಲೆ ತಕ್ಕಮಟ್ಟಿಗೆ ನಡ್ಕೊಂಡು ಹೋಗುತ್ತೆ. ಕಷ್ಟ ಅನಿಸಿದ್ರು ಕಷ್ಟ ಅನಿಸಲ್ಲ, ಅದು ಹಾಗೆ ಸಾಗುತ್ತೆ. ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಸಾಲ ಶತ್ರುಗಳ ಭಯ ಸ್ವಲ್ಪ ಹುಷಾರಾಗಿರಿ. ಸಂಗಾತಿಯಲ್ಲಿ ಮನಸ್ತಾಪಗಳು ಇದು ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ನಿಮಗೆ ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪಗಳು, ಇದು ಭಾಗ್ಯದಲ್ಲಿ ಸಂಚರಿಸುತ್ತೆ. ಮಾಂದಿ ಈ ಕಾರಣದಿಂದಾಗಿ ಅದೃಷ್ಟ ಕೈ ಕೊಟ್ಬಿಡುವ ಸಾಧ್ಯತೆಗಳು, ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆಗಳು ಇದನ್ನೆಲ್ಲ ಸೂಚಿಸುತ್ತೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ವೃತ್ತಿ ವಿಚಾರದಲ್ಲಿ ಎಚ್ಚರಿಕೆ ಬಹಳ ಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಕೆಲಸಗಳನ್ನು ನಿಭಾಯಿಸಬೇಕು. ಕೊಟ್ಟ ಕೆಲಸ ಏನು ಅಂತ 10 ಸಲ ಯೋಚನೆ ಮಾಡ್ಕೊಂಡು ಕೆಲಸ ಮಾಡೋದು ಒಳ್ಳೆಯದು. ಯಾಕೆಂದರೆ ಕರ್ಮಾಧಿಪತಿ ಜೊತೆಗೆ ಮಾಂದಿ ಉದಿಯಾಗುತ್ತೆ ಈ ಕಾರಣಕ್ಕಾಗಿ. ಶಿಕ್ಷಣ ಕ್ಷೇತ್ರಗಳಲ್ಲಿ ತೊಂದರೆಗಳು, ಕಲಾವಿದರಿಗೆ ಸಂಕಷ್ಟಗಳು ತೊಂದರೆಗಳು ಬರತಕ್ಕಂಥದ್ದು. ಈ ವಸ್ತ್ರ ವ್ಯಾಪಾರ, ಹಾಲು ಹೈನು ಕ್ಷೇತ್ರಗಳಲ್ಲಿ ತುಂಬ ಪರಿಶ್ರಮ ಪಟ್ಟೆ ಅಂತ ಅನಿಸ್ಬಿಡುತ್ತೆ ಈ ವಾರದ ಅಂತ್ಯದ ವೇಳೆಗೆ. ಹೀಗಾಗಿ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಮಕರ ರಾಶಿಯವರಿಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸ್ತಕ್ಕಂಥದ್ದು ಅದು ತುಂಬ ಒಳ್ಳೆಯದು. ಅದರಿಂದ ಒಂದು ಬಲ ಬರುತ್ತೆ. ಮಹಾಲಕ್ಷ್ಮಿ ದರ್ಶನ ಸಾಧ್ಯವಾದರೆ ಎಲ್ಲರೂ ಮಹಾಲಕ್ಷ್ಮಿ ಸನ್ನಿಧಾನಗಳಿದ್ದರೆ ಒಂದು ಸಲ ಹೋಗಿ ಬನ್ನಿ, ಅದು ಕೂಡ ಬಲ ಕೊಡುತ್ತೆ. ಇನ್ನು ಕುಂಭರಾಶಿ ನೋಡಿ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಬೌದ್ಧಿಕ ಪ್ರಯೋಗಗಳು, ಹೆಣ್ಮಕ್ಕಳಿಗೆ ಈ ಥರದ್ದು ಆಲೋಚನೆ, ಹೊಸ ಹೊಸ ಆಲೋಚನೆಗಳು ಬಂದುಬಿಡುತ್ತೆ. ಮತ್ತು ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಅಗ್ನಿ ಸಂಬಂಧಿ ಕೆಲಸಗಳು ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ರೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಉನ್ನತ ಶಿಕ್ಷಣದಲ್ಲೂ ಹೈಯರ್ ಸ್ಟಡೀಸ್ವರೆಗೂ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ಕುಂಭರಾಶಿಯವರಿಗೆ ಅಪಮಾನ, ಸ್ವಲ್ಪ ಅಸಹಕಾರಗಳು ಉಂಟಾಗೋದು, ವಸ್ತು ನಷ್ಟತೆ, ಅಪಖ್ಯಾತಿ, ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ಸಂಗಾತಿಯ ಆರೋಗ್ಯ ವ್ಯತ್ಯಾಸಗಳು, ಸ್ವಲ್ಪ ವೀಕಿದೆ ಏನಪ್ಪ ಎಲ್ಲ ನೋಡ್ತಾ ಇದ್ದೀರಿ ಹೀಗಿದೆಯಲ್ಲ ಅಂತ ಅನಿಸುತ್ತೆ. ವಸ್ತುತಃ ನಿಮ್ಮ ರಾಶಿಯಾಧಿಪತಿ ಶನೈಶ್ಚರ ಕುಟುಂಬದಲ್ಲಿರೋದು ಅದು ಒಂದು ಒಳ್ಳೆಯ ಫಲ. ಕುಟುಂಬದವರು, ಹಿರಿಯರು, ಸೀನಿಯರ್ಸು ಇಂಥವರಿಂದ ನಿಮಗೆ ಒಳ್ಳೆಯ ಸಪೋರ್ಟು ಸಹಕಾರಗಳು ಸಿಗುತ್ತೆ. ಹೀಗಾಗಿ ಅದೊಂದು ಅನುಕೂಲ ಉಂಟಾಗುತ್ತೆ. ಉಳಿದ ಹಾಗೆಲ್ಲ ಗ್ರಹಗಳು ಸ್ವಲ್ಪ ವೀಕ್ ಇದೆ. ದುಸ್ಥಾನದಲ್ಲಿರೋ ಗ್ರಹಗಳು ದುಷ್ಫಲವನ್ನೇ ತಂದು ಕೊಡ್ತವೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಎಲ್ಲ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡೋದು ಬಹಳ ಒಳ್ಳೆಯದು. ಹೀಗಾಗಿ ಕುಂಭರಾಶಿಯವರು ಎಚ್ಚರ. ಪ್ರಾರ್ಥನೆಗೆ ಏನಪ್ಪ ಅಂದರೆ ಉಮಾಮಹೇಶ್ವರ ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿ ಯಾದರೂ ಪಾರ್ವತಿ ಪರಮೇಶ್ವರ ಸನ್ನಿಧಾನ ಇದ್ದರೆ ಹೋಗಿ ಬನ್ನಿ, ಒಂದು ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ನೇಹಿತರು ಬಂಧುಗಳ ಸಹಾಯ ಚೆನ್ನಾಗಿರ್ತದೆ. ಮನೋರಂಜನೆ, ವಿಹಾರ, ಎಲ್ಲೋ ಟ್ರೆಕ್ಕಿಂಗು ಮತ್ತೊಂದು ಈ ರೀತಿಯ ಒಂದು ಆಲೋಚನೆಗಳು ಒಂದು ಹೊರಟುಬಿಡೋದು ಅಂತ ಅನಿಸುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಸಪ್ತಮಾಧಿಪತಿ ಬುಧ ವಸ್ತುತಃ ಚೆನ್ನಾಗಿದ್ದಾನೆ, ಬುದ್ಧಿ ಸ್ಥಾನದಲ್ಲಿದ್ದಾನೆ. ಆದರೆ ಅಲ್ಲಿ ಶುಕ್ರ ಅಷ್ಟಮಾಧಿಪತಿ ಬಂದು ಸೇರಿದ್ದಾನೆ. ಹೀಗಾಗಿ ಅವರ ಆರೋಗ್ಯ ವ್ಯತ್ಯಾಸವೂ ಆಗಬಹುದು. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಸಂಗಾತಿ ಆರೋಗ್ಯ ವಿಚಾರದಲ್ಲಿ ಗಮನ ಇರಲಿ. ಮತ್ತು ಬೌದ್ಧಿಕ ಬಲ, ಮಕ್ಕಳ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ದಾಂಪತ್ಯದಲ್ಲಿ ಮನಸ್ತಾಪಗಳು, ವ್ಯಾಪಾರ ವಹಿವಾಟಿನಲ್ಲಿ ತೊಡಕುಗಳು ಬರ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆ. ವೃತ್ತಿಯಲ್ಲಿ ಮಾತ್ರ ಅನುಕೂಲ ಚೆನ್ನಾಗಿದೆ, ಬುದ್ಧಿ ಕೌಶಲ್ಯ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿರ್ತದೆ. ಮುಖ್ಯವಾಗಿ ಈ ಉಪನ್ಯಾಸಕರು ಮತ್ತು ಈ ಪೌರೋಹಿತ್ಯ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆಲ್ಲ ಅಲ್ಲಿ ಗುರುಬುಧರ ಸೇರಿರೋದ್ರಿಂದ ಜಾಣರಿಗೆ ಹೆಚ್ಚಿನ ಬಲ. ಮತ್ತು ನಿಮ್ಮ ಏನು IT ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಲಾಯರ್ಸ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಿತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಪ್ರಾರ್ಥನೆಗೆ ಮೀನರಾಶಿಯವರು ವಿಷ್ಣು ಸನ್ನಿಧಾನಕ್ಕೆ ಪುಷ್ಪ ಸಮರ್ಪಣೆ ಮಾಡಿ. ಮತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಸ್ಮರಣೆ ಮಾಡೋದು ಬಹಳ ಒಳ್ಳೆಯದು. ಆ ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.